ದೇವರು ಸರ್ವಾಂತರ್ಯಾಮಿ. ಅವನು ಹೇಗಿರುತ್ತಾನೆ, ಎಲ್ಲಿರುತ್ತಾನೆ ಎಂದು ಊಹಿಸುವುದು ತುಂಬಾ ಕಷ್ಟ ಸಾಧ್ಯ. ಭಾರತ ಭೂಮಿಯಲ್ಲಿ ಎಲ್ಲೆಂದರಲ್ಲಿ ದೇವರ ಸಾನ್ನಿಧ್ಯಗಳು ಕಂಡುಬರುತ್ತವೆ. ಅದು ಬೆಟ್ಟವಾಗಿರಬಹುದು, ಗುಡ್ಡವಾಗಿರಬಹುದು, ನದಿಯಾಗಿರಬಹುದು, ತೊರೆಯಾಗಿರಬಹುದು, ಕಲ್ಯಾಣಿಯೂ ಆಗಿರಬಹುದು. ಪರಮೇಶ್ವರನ ಸಾನ್ನಿಧ್ಯಗಳು ಹೆಚ್ಚಾಗಿ ನೈಸರ್ಗಿಕವಾಗಿ ಗುಹೆಯ ಒಳಗಡೆ ಇರುವಂತಹ ಅದೆಷ್ಟೋ ಗುಹಾಲಯ ದೇವಾಲಯಗಳನ್ನು ನಾವು ಈ ಭಾಗದಲ್ಲಿ ಕಾಣಬಹುದು. ಹೀಗೆ ಮಲೆನಾಡಿನ ತಪ್ಪಲು ಪ್ರದೇಶವಾದಂತಹ ಪಶ್ಚಿಮ ಘಟ್ಟದ ಭಾಗದಲ್ಲಿ ಗುಹೆಯೊಳಗೆ ನೆಲೆ ನಿಂತ ಈಶ್ವರ ಪರಮೇಶ್ವರ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮದ ಮೂಡುಗಲ್ಲಿನ ಕೇಶವನಾಥೇಶ್ವರ ದೇವಾಲಯ. ಆತ್ಮೀಯ ವೀಕ್ಷಕರೇ, ನಾನು ಗಣೇಶ್ ಬೆಳೆಗಾರ್ ಅರೆಶಿರೂರು. ನಮ್ಮ ಯೂಟ್ಯೂಬ್ ಚಾನಲ್ ಅರೆಶಿರು ಸ್ಟುಡಿಯೋಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಈಗಾಗಲೇ ನಾವು ಹಲವಾರು ಪ್ರಸಿದ್ಧ ಪುಣ್ಯ ಹಾಗೂ ವಿಶೇಷವಾದಂತಹ ಸನ್ನಿಧಾನವನ್ನು ತಮ್ಮ ಮುಂದೆ ತಂದಿದ್ದೇವೆ. ಯಾವಾಗಲೂ ಸಹ ಇಂತಹ ವಿಶೇಷವಾದಂತಹ ಸಾನ್ನಿಧ್ಯಗಳನ್ನು ತಮ್ಮ ಮುಂದೆ ತರಲು ಪ್ರಯತ್ನವನ್ನ ಖಂಡಿತ ಮಾಡುತ್ತಿರುತ್ತೇವೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ. ನಮ್ಮ ಈ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಇರಲಿ ಎಂದು ನಮ್ಮ ವಿನಂತಿ. ಈ ವಿಶೇಷವಾದಂತಹ ಪರಮೇಶ್ವರನ ತಾಣದಲ್ಲಿ ನಮ್ಮೂರಿನ ಹೆಮ್ಮೆಯ ಚಲನಚಿತ್ರ ನಿರ್ದೇಶಕ ಮತ್ತು ನಟರಾದ ಶ್ರೀಯುತ ರಿಷಬ್ ಶೆಟ್ಟಿಯವರು ಯಾವಾಗಲೂ ಈ ಸನ್ನಿಧಾನದಲ್ಲಿ ದರ್ಶನವನ್ನ ಪಡಿತಾ ಇರ್ತಾರೆ. ಯಾಕೆಂದ್ರೆ ಅದು ಇವರದ್ದೇ ಆದಂತಹ ಸ್ವಂತ ಊರು. ಈ ಸನ್ನಿಧಾನದ ಸುತ್ತಮುತ್ತಲ ಪರಿಸರದಲ್ಲಿ ವಿಶ್ವಪ್ರಸಿದ್ಧ ಕಾಂತಾರ ಚಲನಚಿತ್ರದ ದೃಶ್ಯವನ್ನು ಸಂಪೂರ್ಣವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಆತ್ಮೀಯ ವೀಕ್ಷಕರೇ, ಮುಂದಿನ ವಿಷಯವನ್ನು ತಿಳಿಸುವುದಕ್ಕೆ ಮುಂಚೆ ಈ ಸನ್ನಿಧಾನದ ಬಗ್ಗೆ ಇಲ್ಲಿನ ಅರ್ಚಕರ ಮಾತನ್ನ ಕೇಳೋಣ. ಋಣರೋಗಾದಿ ದಾರಿದ್ರ್ಯ ಪಾಪಕ್ಷುದಪಮೃತ್ಯವ ಭಯ ಶೋಕ ಮನಸ್ತಾಪ ನಶ್ಯಂತು ಮಮ ಸರ್ವದಾ. ಕೇಶವನಾಥೇಶ್ವರಾಯ ನಮಃ. ಪ್ರಾರ್ಥನಾ ಸಮರ್ಪಯ ಪ್ರಾರ್ಥನೆ ಮಾಡಿ. ಒಂದು ಶಿವನ ಒಂದು ಅತಿ ಸನ್ನಿಧಾನ ಪೂರ್ಣವಾದಂತಹ ಒಂದು ಶಿವನ ಕ್ಷೇತ್ರ. ಇಲ್ಲಿ ಶಿವ ಪಾರ್ವತಿಯರೇ ಇಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಅಂತ ಶಿವ ಸನ್ನಿಧಾನ ಅಲ್ಲಿ ತಪಸ್ಸು ಮಾಡ್ತಾ ಇರುವವನ ಮೈಗೆ ಗಂಗೆ ತಾಕಿ ಅದು ಈ ಕಡೆ ಬರ್ತಾ ಇದೆ ಅಂತ ಹೇಳಿ ಆ ಗುಹೆ ಮೂಲಕ ಗುಹೆಯಿಂದ ಇನ್ನು ಮುಂದೆ ಆ ಶಿವ ಪಾರ್ವತಿಯರೇ ತಪಸ್ಸು ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಇಲ್ಲಿ ವ್ಯಾಸಾದಿ ಅನೇಕ ದೊಡ್ಡ ದೊಡ್ಡ ಮುನಿಗಳು ತಪಸ್ಸು ಮಾಡಿ ಸಿದ್ಧಿ ಪಡ್ಕೊಂಡಂಥ ಒಂದು ತಪೋಭೂಮಿ, ಪುಣ್ಯ ತಪೋಭೂಮಿ ಅಂತ ಸನ್ನಿಧಾನಕ್ಕೆ ಬಂದು ಅವನಿಗೆ ಜ್ಯೋತಿ ರೂಪವಾದಂಥ ಮಂಗಳಾರತಿ ಸೇವೆಯನ್ನು ಅರ್ಪಣೆ ಮಾಡಿ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಆ ಶಿವ ಸಂತೋಷಗೊಂಡು ನಿಮ್ಮ ಎಲ್ಲ ರೀತಿಯ ಗ್ರಹಚಾರ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಕುಟುಂಬಕ್ಕೆಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನೆಲ್ಲ ಕೊಡಲಿ. ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಬುದ್ಧಿ ಆರೋಗ್ಯವನ್ನು ಕೊಡುವುದೊಂದಿಗೆ ಶಿವ ನಿಮ್ಮನ್ನು ಸದಾ ಕಣ್ಣಿಟ್ಟು ರಕ್ಷಣೆ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿ. ಶಿವಾಯ ನಮಃ. ಪ್ರಾರ್ಥನಾ ಸಮರ್ಪಯಾಮಿ. ಕೊಡಿ. ಆತ್ಮೀಯ ವೀಕ್ಷಕರೇ, ಈ ಸನ್ನಿಧಾನ ಎನ್ನುವಂಥದ್ದು ಕುಂದಾಪುರದಿಂದ ಸರಿಸುಮಾರು 32 ಕಿಲೋಮೀಟರ್ ದೂರದಲ್ಲಿದ್ದು ಕೆರಾಡಿ ವೃತ್ತದಿಂದ ಸರಿಸುಮಾರು 5 ರಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಎತ್ತ ನೋಡಿದರೂ ದಟ್ಟ ಕಾನನದ ಸೊಬಗಿನ ನಡುವೆ ಮಣ್ಣು ದಾರಿಗಳ ಮಧ್ಯೆ ಸಾಗಿದರೆ ಸುತ್ತಲೂ ಪಶ್ಚಿಮ ಘಟ್ಟಗಳ ಹಸಿರಿನ ಐಸಿರಿ.
ಕಡಿಮೆ ಮನೆ ಮತ್ತು ಜನವಸತಿ ಇರುವಂತಹ ಈ ಪ್ರದೇಶದಲ್ಲಿ ವಿಶೇಷವಾದಂತಹ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಮಹೇಶ್ವರನ ತಾಣ. ಮೂಡುಗಲ್ಲು ಹೆಸರು ಹೇಳುವಂತೆ ಇದೊಂದು ವಿಶೇಷವಾದಂತಹ ತಾಣ. ಭೂಮಿಯ ಒಳಗಡೆ ಗುಹೆಯ ಒಳಗಡೆ ಇರುವಂತಹ ಪರಮೇಶ್ವರನ ಅಪರೂಪದ ಸನ್ನಿಧಾನ. ಕತ್ತಲೆಯ ಗುಹೆಯೊಳಗೆ ಸರಿಸುಮಾರು 50 ಅಗಲದ ಕೆರೆಯಂತಿರುವ ಜಾಗದ ಮಧ್ಯದಲ್ಲಿ ನೀರಿನಲ್ಲಿ ಮೀನು ಹಾವುಗಳ ಸಂಚಾರ. ಭಕ್ತಿಯಿಂದ ಪರಮೇಶ್ವರನನ್ನ ಧ್ಯಾನಿಸಿ ನೀರಿಗಿಳಿದು ಮುಂದೆ ಸಾಗಿದರೆ ಸಿಗುವುದು ಜಗದೊಡೆಯ ಮಹೇಶ್ವರನ ಮೂಡುಗಲ್ಲು ಕೇಶವನಾಥೇಶ್ವರನ ದರ್ಶನ. ಎಳ್ಳಮಾವಾಸ್ಯೆಯು ಇಲ್ಲಿನ ವಿಶೇಷತೆಗಳಲ್ಲಿ ಒಂದು. ಕೇಶವನಾಥೇಶ್ವರ ದೇವಾಲಯಕ್ಕೂ ಇಲ್ಲಿ ಪಕ್ಕದಲ್ಲೇ ಇರುವಂತಹ ಮೇಳ್ಳೆ ಕೆರೆಗೂ ಸಂಪರ್ಕವಿದೆ. ಪ್ರತಿ ವರ್ಷ ಎಳ್ಳ ಅಮಾವಾಸ್ಯೆಯಂದು ಈ ಕೆರೆಯಲ್ಲಿ ಭಕ್ತಾದಿಗಳು ಸ್ನಾನ ಮಾಡಲು ಸಹಸ್ರ ಸಂಖ್ಯೆಯಲ್ಲಿ ಬರ್ತಾರೆ. ಸುತ್ತಲೂ ಕಲ್ಲು ಬಂಡೆಗಳಿಂದ ಕೂಡಿರುವಂತಹ ಪ್ರದೇಶವಾದ್ದರಿಂದ ಎಲ್ಲಾ ಸಮಯದಲ್ಲೂ ಈ ಗುಹೆಯಲ್ಲಿ ನೀರಿರುತ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇದ್ರೆ, ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ನಾವು ಕೇಶವನಾಥೇಶ್ವರ ಸನ್ನಿಧಾನದಲ್ಲಿ ಕೇಶವನಾಥನ ಸನ್ನಿಧಾನದ ದರ್ಶನವನ್ನ ಮಾಡಿ ಅಲ್ಲಿಂದ ಸುತ್ತಲಿನ ಪ್ರಕೃತಿ ರಮಣೀಯವಾದ ದೃಶ್ಯವನ್ನ ಆಸ್ವಾದಿಸಿ ಅರ್ಚಕರ ಗೃಹದಲ್ಲಿ ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಕೈಲಾದಂತಹ ಸಹಾಯವನ್ನ ಮಾಡಿ ಅಲ್ಲಿಯೇ ಹತ್ತಿರದಲ್ಲಿ ಇದ್ದಂತಹ ಕಾಲಭೈರವ ಸನ್ನಿಧಾನಕ್ಕೆ ಹೋಗಿ ಕಾಲಭೈರವನ ದರ್ಶನ ಪಡೆದು ಕೃತಾರ್ಥರಾದರು. ಆತ್ಮೀಯ ವೀಕ್ಷಕರೇ, ಇಂತಹ ಅಪರೂಪವಾದಂತಹ ಸನ್ನಿಧಾನದ ದರ್ಶನವನ್ನ ಸಾಧ್ಯವಾದರೆ ತಾವು ಸಹ ಪಡೆಯಿರಿ. ನಮ್ಮ ಈ ವಿಶೇಷವಾದಂತಹ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿ ಮಾಡಿಕೊಡುತ್ತಾ, ಈ ವಿಶೇಷವಾದಂತಹ ಗುಹೆಯ ಒಳಗಡೆ ನಿಂತು ಸದಾ ಭಕ್ತರನ್ನ ಪರೆಯುವ ಮೂಡುಗಲ್ಲಿನ ಶ್ರೀ ಕೇಶವನಾಥೇಶ್ವರ ಸನ್ನಿಧಾನದ ವಿಶೇಷ ಸಂಚಿಕೆ ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಓಂ ನಮಃ ಶಿವಾಯ.